ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವಾರ ಕಳೆಯುತ್ತಿದ್ದಂತೆ ಕಿಚ್ಚ ಸುದೀಪ್ ರವರು ಬಂದು ಯಾರಿಗೆ ಕ್ಲಾಸ್ ತಗೋತಾರೆ ಹಾಗೂ ಯಾರಿಗೆ ಅಪ್ರಿಷಿಯೇಟ್ ಮಾಡಿ ತನ್ನ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡ್ತಾರೆ ಅಂತ ಬಿಗ್ ಬಾಸ್ ಸದಸ್ಯರು ಹಾಗೂ ಬಿಗ್ ಬಾಸ್ನ ವೀಕ್ಷಕರು ಕಾಯುತ್ತಿರುತ್ತಾರೆ. ಆದರೆ ಇವತ್ತಿನ ಎಪಿಸೋಡ್ ಅಂತೂ ಮಸ್ತ್ ಇರುತ್ತೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇವತ್ತು 3 ಜನಕ್ಕೆ ಚೆನ್ನಾಗಿಯೇ ಕ್ಲಾಸ್ ತಗೊಳ್ತಾರೆ. ಹಾಗೆ ಅಶ್ವಿನಿ ಅವ್ರಿಗಂತೂ ಬಿಟ್ಟು ಬಿಡದೆ ಕ್ಲಾಸ್ ಇದೆ. ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ವುಮನ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅಂತ ಸುದೀಪ್ ರವರು ಇವತ್ತು ಅಶ್ವಿನಿ ಅವರನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಈ ವಾರ ಪೂರ್ತಿ ಜಗಳಗಳೇ ಆಗಿವೆ. ಆದರೆ ಯಾರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ಕಿಚ್ಚ ಸುದೀಪ್ ರವರು, ಯಾರಿಗೆ ಚಪ್ಪಾಳೆ ಕೊಡ್ತಾರೆ ಅನ್ನೋದೇ ಜನಗಳಿಗೆ ಆಶ್ಚರ್ಯವಾಗಿತ್ತು. ಅದೇ ರೀತಿಯೇ ಕಿಚ್ಚ ಸರ್ ಇವತ್ತು ವಾರದ ವ್ಯಕ್ತಿತ್ವ ಹೇಗಿದ್ದಾರೆ ವಾರ ಪೂರ್ತಿ, ಹಾಗೆ ಹೇಗೆಲ್ಲ ಟಾಸ್ಕ್ ಆಡಿದ್ದಾರೆ, ಹೇಗೆ ನಡೆದುಕೊಂಡಿದ್ದಾರೆ ಅಂತ ಎಲ್ಲ ನೋಡಿ ಈ ವಾರದ ತಮ್ಮ ಅಮೂಲ್ಯವಾದ ಕಿಚ್ಚನ ಚಪ್ಪಾಳೆಯನ್ನು ರಾಶಿಕಾಗೆ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ನಿಜವಾಗಿಯೂ ನನಗಂತೂ ಇದು ಖುಷಿ ವಿಷಯವೇ ಅಂತ ಹೇಳಬಹುದು. ಇಷ್ಟು ವಾರ ರಾಶಿಕಾ ಚೆನ್ನಾಗಿ ಆಟ ಆಡ್ತಾ ಇದ್ರು, ಆದರೆ ತಮ್ಮ ವ್ಯಕ್ತಿತ್ವನ ಎಲ್ಲೋ ಬಿಟ್ಕೊಟ್ಬಿಟ್ಟಿದ್ರು ಅಂತಲೇ ಹೇಳ್ಬೋದಾಗಿತ್ತು. ಸುಮ್ಮನೆ ಕಿರ್ಚೋದು, ಯಾವಾಗಲೂ ಜಗಳ ಆಡೋದು ಇದೇ ಆಗಿತ್ತು. ಆದರೆ ಈ ವಾರ ಎಲ್ಲೋ ತುಂಬ ಕಾಲ್ಮಾಗಿ ಆಟ ಆಡಿದ್ರು, ಎಲ್ಲೂ ತನ್ನ ವ್ಯಕ್ತಿತ್ವವನ್ನು ಬಿಟ್ಕೊಡ್ಲಿಲ್ಲ. ಯಾವುದೇ ಟಾಸ್ಕ್ ಬಂದರೂ ನಾನೇನು ಹುಡುಗರಿಗಿಂತ ಕಡಿಮೆ ಇಲ್ಲ ಅಂತಾನೆ ಆಡಿದ್ರು. ಅದರಂತೆಯೇ ಅದರ ಪ್ರತಿಫಲವಾಗಿ ಇವತ್ತು ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಅದೇ ರೀತಿ ಸುದೀಪ್ ಸರ್ ಇನ್ನೊಬ್ಬರಿಗೂ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದು ಯಾರೆಂದರೆ ಧ್ರುವಂತ್. ಹೌದು, ಧ್ರುವಂತ್ಗೆ ಈ ವಾರ ತುಂಬ ಅದ್ಭುತವಾಗಿ ಆಟ ಆಡಿದ್ದೀರಾ ಧ್ರುವಂತ್ ನೀವು. ಅದೇ ರೀತಿ ಅವರು ಟಾಸ್ಕ್ ನಾನು ನಿಮಗೆ ಕೊಡಲ್ಲ ಅಂದಾಗ ಅಶ್ವಿನಿ ಅವರು ಇಲ್ಲ ನಾನು ಆಡೇ ಆಡ್ತೀನಿ ಅಂತ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡಿದ್ದು ತುಂಬ ಇಷ್ಟ ಆಯಿತು ನನಗೆ. ಇದೇ ರೀತಿ ಆಟ ಆಡಿ ನನಗೂ ತುಂಬ ಇಷ್ಟ ಆಯಿತು ಅಂತ ಹೇಳಿದರು. ಧ್ರುವಂತ್ ಕೂಡ ಥ್ಯಾಂಕ್ ಯು ಸರ್, ನಿಮ್ಮ ಈ ಅಪ್ರಿಷಿಯೇಷನ್ಗೋಸ್ಕರನೇ ಕಾಯ್ತಾ ಇದ್ದೆ, ಇನ್ಮೇಲೆ ನೋಡಿ ನಾನು ಹೇಗೆ ಆಡ್ತೀನಿ ಅಂತ ಹೇಳಿದ್ದಾರೆ. ಆಯಿತು ಸರ್, 100% ನಾವು ಕೂಡ ಅದಕ್ಕೆ ಕಾಯ್ತಿರ್ತೀವಿ, ನೀವು ಚೆನ್ನಾಗಿ ಆಡಿ ಅಂತ ಹೇಳಿದರು. ಅದೇ ರೀತಿ ರಾಶಿಕಾಗೆ ಕಿಚ್ಚನ ಚಪ್ಪಾಳೆ ಸಿಕ್ತಿದ್ದಾಗೆ ಸುರಾಜ್ ಮುಖದಲ್ಲಿ ಸಂತೋಷ ತುಂಬು ತುಳುಕುತ್ತಿತ್ತು. ಅಯ್ಯೋ ಸುರಾಜ್ ರವರೇ, ನಾನು ಕೊಟ್ಟಿದ್ದು ರಾಶಿಕಾಗೆ ಕಿಚ್ಚನ ಚಪ್ಪಾಳೆ, ನಿಮಗಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಸುರಾಜ್ ರವರು ಸರ್ ಅವಳು ತುಂಬ ಕಷ್ಟಪಡ್ತಾ ಇದ್ಲು, ಬಟ್ ಅವಳಿಗೆ ಅದರ ಪ್ರತಿಫಲ ಸಿಗ್ತಾ ಇರಲಿಲ್ಲ, ಅವಳಿಗೆ ಇವತ್ತು ಪ್ರತಿಫಲ ಸಿಕ್ಕಿದೆ ಸರ್, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿದರು. ನಿಜವಾಗಿಯೂ ಸುರಾಜ್ ರಾಶಿಕಾಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವಳು ದುಃಖದಲ್ಲಿದ್ದಾಗ ಸಮಾಧಾನ ಮಾಡ್ತಾರೆ, ಅದೇ ರೀತಿ ಅವಳು ಖುಷಿಯಲ್ಲಿದ್ದಾಗ ಅಪ್ರಿಷಿಯೇಟ್ ಮಾಡಿ ಅವರು ಕೂಡ ಖುಷಿ ಪಡ್ತಾರೆ. ಇಬ್ಬರ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾನು ಕೇಳಿಕೊಳ್ತೇನೆ. ಹಾಗೆಯೇ ನಿಮಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರ ಫ್ರೆಂಡ್ಶಿಪ್ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಾಶಿಕಾ, ಸುರಾಜ್ ಅಥವಾ ಗಿಲ್ಲಿ, ಕಾವ್ಯ, ಅದೇ ರೀತಿ ಸ್ಪಂದನಾ, ಧನುಷ್, ಅಭಿ, ಈ ಮೂವರಲ್ಲಿ ಯಾರ ಫ್ರೆಂಡ್ಶಿಪ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್